ಎಸ್, ಬೆಂಗಳೂರು ದಕ್ಷಿಣದಲ್ಲಿ ಗೆಲುವು ಖಚಿತ ಆಗಿದೆ, ಅಂದ್ರೆ ಗೆಲುವು ಡಿಕ್ಲೇರ್ ಆಗಿದೆ. ತೇಜಸ್ವಿ ಸೂರ್ಯ ಗೆದ್ದು ಬೀಗಿದ್ದಾರೆ. ಸೌಮ್ಯ ರೆಡ್ಡಿ ಅವರನ್ನ ಸೋಲಿಸಿ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಸೌಮ್ಯ ರೆಡ್ಡಿ ವಿರುದ್ಧ ದೊಡ್ಡ ಮಟ್ಟದ ಗೆಲುವನ್ನ ತೇಜಸ್ವಿ ಸೂರ್ಯ ಪಡೆಯುವ ಮುಖಾಂತರ ಬೆಂಗಳೂರು ದಕ್ಷಿಣ ಬಿಜೆಪಿಯ ಸುಭದ್ರ ಕೋಟೆ, ಅದನ್ನ ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ 91ರಿಂದ ನಿರಂತರವಾಗಿ ಗೆದ್ದಿದ್ದಾರೆ. 8 ಇದು 9ನೇ ಸಲ, 9ನೇ ಗೆಲುವು ಬಿಜೆಪಿ ನಿರಂತರವಾಗಿ. ಇದು ಮತ್ತೊಂದು ದಕ್ಷಿಣ ಕನ್ನಡ. ಸೊ ಅಲ್ಲಿಗೆ ಈ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಇಟ್ಟುಕೊಂಡಿರುವಂತಹ ಆಸೆ, ಈ ಬಾರಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿಯನ್ನ ಕಣಕ್ಕಿಳಿಸಿ ಏನಾದ್ರೂ ಒಂದು ಪ್ರಯೋಗ ಮಾಡಬೇಕು ಅಂತ ಯೋಚನೆ ಮಾಡಿದ್ರು, ಆಗ್ಲಿಲ್ಲ. ಸೊ ಅಲ್ಲಿಗೆ ತೇಜಸ್ವಿ ಸೂರ್ಯ ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ. ಮತ್ತೊಮ್ಮೆ ಲೋಕಸಭಾ ಪ್ರವೇಶಕ್ಕೆ ತೇಜಸ್ವಿ ಸೂರ್ಯ ಸಜ್ಜಾಗಿದ್ದಾರೆ. ಆ ಮೂಲಕ 2ನೇ ಬಾರಿ ಬೃಹತ್ ಗೆಲುವನ್ನ ದಾಖಲಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಕೂಡ ಬೆಳಗಾವಿಯಲ್ಲಿ ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪುತ್ರನನ್ನ ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಪಡೆಯೋದಕ್ಕೂ ಪ್ರಯತ್ನವನ್ನ ಮಾಡಿದ್ರು. ಪುತ್ರನನ್ನ ಗೆಲ್ಲಿಸಿಕೊಳ್ಳೋದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಇಡೀ ಕ್ಷೇತ್ರದಲ್ಲಿ ಓಡಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್. ಸಂಭ್ರಮಾಚರಣೆಯನ್ನ ನೋಡ್ತಾ ಇದ್ದೀರಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಲೀಡನ್ನ ಪಡಿತಾ ಇದ್ದ ಹಾಗೆ ಸಂಭ್ರಮಾಚರಣೆ ಜೋರಾಗಿದೆ ಬೆಳಗಾವಿಯಲ್ಲಿ.